ಮಂಡ್ಯದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ. ವ್ಯವಸಾಯ ಸೇವಾ ಸಹಕಾರ ಸಂಘದ ಸಾಮಾನ್ಯ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವಂತಹ ಘಟನೆ ಮಂಡ್ಯ ತಾಲೂಕು ದುದ್ದ ಹೋಬಳಿಯ ಗೊರವಾಲಯ ಗ್ರಾಮದಲ್ಲಿ ಜರುಗಿದೆ. ಗೊರವಾಲಯ ಗ್ರಾಮದ ಜೆಡಿಎಸ್ ಕಾರ್ಯಕರ್ತ ಸಿದ್ದೇಗೌಡ ಹಲ್ಲೆಗೊಳಗಾದ ವ್ಯಕ್ತಿಯಾಗಿದ್ದು, ಇದೇ ಗ್ರಾಮದ ಕೃಷ್ಣ ಮತ್ತು ಕಿರಣ್ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಸದ್ಯ ಮಂಡ್ಯ ಮಿಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಗೆ ತೆರಳುವ ಸಾಧ್ಯತೆ ಇದೆ. ಸಭೆಗೂ ಮುನ್ನ ಪೊಲೀಸರಿಗೆ ತಿಳಿಸಿ ಸೂಕ್ತ ಬಂದೋಬಸ್ತ್ ಮಾಡಲು ಅಧಿಕಾರಿಗಳು ಬೇಜವಾಬ್ದಾರಿತನ ಮೆರೆದಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಹಿನ್ನೆಲೆ ಸಭೆಯಲ್ಲಿ ಗಲಾಟೆಯಾಗಿ ವ್ಯಕ್ತಿಗೆ ಹಲ್ಲೆಯಾಗಿದೆ. ಗೊರವಾಲಯ ಸಹಕಾರ ಸಂಘದಲ್ಲಿ ಹಣ ದುರುಪಯೋಗವಾಗಿದ್ದು, ಕಟ್ಟಡ ನಿರ್ಮಾಣದಲ್ಲಿ ಅವ್ಯವಹಾರ ನಡೆದಿದೆ. ಈ ಬಗ್ಗೆ ಆಡಿಟಿಂಗ್ ನಡೆಸುವಂತೆ ಸಭೆಯಲ್ಲಿ ಚರ್ಚಿಸಿದಾಗ ಹಲ್ಲೆಯಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅಧಿಕಾರಿಗಳೆಲ್ಲರೂ ಕೇಳಿ, ಅಧಿಕಾರಿಗಳು ಬಹಳ ಇದು ಅವ್ರದ್ದು ದರ್ಪಣೆ ಅಧಿಕಾರಿಗಳದ್ದು. ಅಲ್ಲಿ ಅವರು ಕಾಂಗ್ರೆಸ್ನವರು, ರೈತ ಸಂಘದವರು, ನಾವು ನಮ್ಮ ಕಡೆ ಗುಂಪು JDSನವರು ಅಷ್ಟೇ. ನಾವೊಂದು 7-8 ಜನ ಇದ್ದೋ, ಅವರು ಒಂದು 45 ಜನ ಇದ್ರು. ಮೀಟಿಂಗ್ ಸ್ಟಾರ್ಟ್ ಆಯ್ತಿದ್ದಾಗೆ ಬಂದು ಹಲ್ಲೆ ಮಾಡಿದ್ರೆ ಹೇಗೆ? ಮೀಟಿಂಗ್ ನಡೀತಾ ಇತ್ತು, ಚರ್ಚೆ ನಡೀತಾ ಇತ್ತು. ಒಂದು ಅರ್ಧ ಗಂಟೆ ಮೇಲೆ ಗಲಾಟೆ ಆದದ್ದು. ಏನು ವಿಷಯಕ್ಕೆ ಗಲಾಟೆ ಆದದ್ದು? ಅದೇ ನಮ್ಮನ್ನ ಕೇಳ್ತಾವೆ, ಇದು ಲೆಕ್ಕಾಚಾರ ಆಡಿಟ್ ವರದಿ ಕೇಳ್ತಾ ಇದ್ರು. ಬಿಲ್ಡಿಂಗ್ದು ಲೋಪ ಆಗಿತ್ತು, ಮತ್ತೆ ಅನುದಾನದೊಂದು ಲೋಪ ಆಗಿತ್ತು. ಈ ನನ್ನ ಜೊತೆ ಇದ್ರಲ್ಲ ಹುಡುಗರು, ನಮ್ಮ ಹುಡುಗರುಗಳು ಕೇಳ್ತಾ ಇದ್ರು. ಈ ವಾಸು, ವಿನೋದ್, ದೀಪು, ಸೋಮಶೇಖರು ಎಲ್ಲ ಕೇಳ್ತಾ ಇದ್ರು. ಅದು ಕೇಳ್ತಾ ಇರ್ಬೇಕಾರೆ ಎದ್ದು ಬಂದದ್ದು ಏಕಾಏಕೆ ತಗೊಬಂದು ಒಬ್ಬ ಕೃಷ್ಣನನ್ನು ಚೇರ್ ತಗೋತಾನೆ, ಕಿರಣನನ್ನು ರಾಡ್ ತಗೋತಾನೆ. ಇಬ್ರು ಹಲ್ಲೆ ಮಾಡಿದ್ರು, ಹೊಡೆದ್ರು. ಅದನ್ನ ಇವರು ಯಾರು ಅಲ್ಲಿದ್ದಂಥ ಅಧಿಕಾರಿಗಳು ಏನು ಅವರು ನಿರ್ಲಕ್ಷ್ಯ ಅವ್ರದ್ದು. ಅಲ್ಲಿ ಯಾರು ಬಂದಿರೋ ಅಧಿಕಾರಿಗಳದ್ದೆಲ್ಲ ಮಾತಾಡ್ಸಿಲ್ಲ. ಮನು ಅಂತ ಒಬ್ರು, ಸೆಕ್ರೆಟರಿ ಮಹೇಶ್, ಸೂಪರ್ವೈಸರ್ಗಳು, ಇವತ್ತು ಸಂಬಂಧ ಜನರಲ್ ಬಾಡಿ ಬಂದಿದ್ದಂಥ ಅಧಿಕಾರಿಗಳೇ ಮೂಲ ಕಾರಣ. ಅವ್ರದ್ದು ಕುಮ್ಮಕ್ಕೆ ನೀವು ತಿಳಿಸಿರ್ಲಿಲ್ಲ ಪೊಲೀಸರಿಗೆ ವಿಷಯನ? ಸೊಸೈಟಿಯಿಂದ ಅವರೇ ನಾವು ಲೆಟರ್ ಕೊಟ್ಟಿದ್ದೀವಿ, ಮಾಹಿತಿ ಕೊಟ್ಟಿದ್ದೀವಿ. ನಮ್ಗೆ ಹೇಳಿದ್ರು, ಅರ್ಜಿ ಕೊಟ್ಟಿದ್ದು ಸೊಸೈಟಿಗೆ. ಗಲಾಟೆಗೂ ಸಂಭವವಾದ ಪೊಲೀಸರು ಕರೆಸಿ. ನಮ್ದು ಗೊರವಾಲೆ ಭಾಳ ಯಾವಾಗಲೂ ಹಂಗೇನೆ. 15ನೇ ತಾರೀಕಲ್ಲಿ ಆಕ್ಸಿಡೆಂಟ್ ಆಗಿತ್ತು ಸಿದ್ದಾಪುರ್ಗೆ. ಇವತ್ತು ಅಲ್ಲಿ ಗಲಾಟೆ ಆದಂಥ ಕಾರಣಕ್ಕೆ ಸಿದ್ದಾಪುರ್ಗೆ ಇಲ್ಲಿ ನಾವು MSc ಮಾಡೋಂಥ ಕಾರಣಕ್ಕೆ ಕಿರಣ್ ಕುಮಾರ್ ಅವ್ರಿಗೂ ಮಂಡ್ಯ ಜನರಲ್ ಹಾಸ್ಪಿಟ್ಲಿಗೆ ಬಂದು ಮತ್ತೆ ಅವರು ಇದಾಕಿದ್ರು. ಇವತ್ತು ಬಂದು MSc ಮಾಡಿದ್ದಾರೆ. ಮತ್ತೆ ಅವರು ಕಿರಣ್ ಕುಮಾರ್ ಅವರು MSc ಮಾಡಿದ್ದಾರೆ. ನೀವು ಹೊಡೆದು ಬಿಟ್ಟು ಅವ್ರು ತಪ್ಪಿಸ್ಕೋಸ್ಕರ ಸ್ಟಿಚ್ ಹಾಕ್ಸಿ ಕಾಲ್ಗೆ, ಮತ್ತೆ ಸ್ಟಿಚ್ ಹಾಕ್ಸಿದವರು ಮತ್ತೆ ಸ್ಟಿಚ್ ಹಾಕ್ಸಿ MSc ಮಾಡ್ಕೊಂಡು ಹೋಗಿದ್ದಾರೆ ಸರ್. ಹೇಳ್ಬಿಟ್ಟು ಹೋದ್ರಾಗ ಅಂತ ಮಾಡಿಸಿದೀವಿ. ಇಲ್ಲ MSc ಮಾಡ್ಸೋರೆ ಸರ್, ಅವ್ರು MSc ಮಾಡ್ಸೋರೆ. MSc ಮಾಡ್ಸೋರೆ ಸರ್ ಅವರು.